ಸರ್, ಈಗ ನಾಳೆಯಿಂದ ಸೋಶಿಯೋ ಎಕನಾಮಿಕ್ ಸರ್ವೆ ಆರಂಭ ಆಗ್ತಾ ಇದೆ. ಬಿಜೆಪಿ ನಾಯಕರು ಟೀಚರ್ಸ್ ದಸರಾ ಮಾಡೋದ್ ಬೇಡವಾ ಆಕ್ಷೇಪ ವ್ಯಕ್ತ. ನರೇಂದ್ರ ಮೋದಿ ಅವರು ಜಾತಿ ಗಣತಿ ಮಾಡ್ತಾರಂತೆ, ಯಾರಿಂದ ಮಾಡಿಸ್ತಾರಂತೆ? ಸಿ ಐ ಆಮ್ ವೆರಿ ಹ್ಯಾಪಿ. ನೀವು ಕೇಳ್ತಕ್ಕಂಥ ಪ್ರಶ್ನೆ ಇದೆಯಲ್ಲ, ನೀವು ಕೇಳ್ತಕ್ಕಂಥ ಪ್ರಶ್ನೆ ಸೋಶಿಯೋ ಎಕನಾಮಿಕ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಸಂತೋಷ ಆಯ್ತು. ಯಾಕೆಂದ್ರೆ ಮಾಧ್ಯಮದಲ್ಲಿ ಯಾವ ರೀತಿ ರೂಪುಗೊಂಡಿದೆ ಅಂದ್ರೆ, ಈ ಬಿಜೆಪಿ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಜಾತಿ ಸಮೀಕ್ಷೆ ಸಿ ಸಾಮಾಜಿಕವಾಗಿ ಯಾವುದೇ ಕಾನೂನು ತರಬೇಕಾದ್ರೆ ಏನಾಗ್ತದೆ ಅಂದ್ರೆ, ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಮೇಲ್ ತರ್ತಕ್ಕಂಥದ್ದು, ಅವರು ಎಷ್ಟು ಜನರಿದ್ದಾರೆ ಅಂತ ಹೇಳಿ ನೋಡ್ತಕ್ಕಂಥದ್ದು. ಸಾಂಪ್ರದಾಯಿಕವಾಗಿ ನೀವು ಅನ್ಟಚಬಲ್ಸ್, ಅಸ್ಪೃಶ್ಯತೆ ಇದೆಲ್ಲ ಹೆಂಗೆ ನಿವಾರಣೆ ಆಯಿತು? ನಿಮಗೆ SC ST ಅಂತ ಹೇಳಿ ರಿಸರ್ವೇಷನ್ಸ್ ಹೆಂಗೆ ಕೊಟ್ಟು ಸ್ವಲ್ಪ ಹಿಸ್ಟ್ರಿ ತಿಳ್ಕೋಬೇಕು. ಬಿಜೆಪಿ ಅವ್ರಿಗೆ ಗಣೇಶ ಹಬ್ಬ ಬಂದ ತಕ್ಷಣ ಅವರಿಗೆ ಗಲಾಟೆ ಮಾಡೋ ಹಬ್ಬ. ಯಾವ್ದಾದ್ರು ಎರಡು ಧರ್ಮದ್ದು ಸಂಭ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ವಿರುದ್ಧ ಹೆಂಗೆ ಏನ್ ಮಾಡಬೇಕು ಅಂತ ಹೇಳಿ ನೋಡಿ. ಇಂಥ ವಿಚಾರಕ್ಕೆ ಏನಾದರೂ ತಪ್ಪಾದ್ರೆ, ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಮತ್ತೆ ಕ್ರಿಶ್ಚಿಯನ್ಸ್ ಇರ್ಬೋದು, ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದು ಸಂವಿಧಾನ ಮತ್ತೆ ಕಾನೂನಿದೆ. ಆ ಕಾನೂನು ಶಿಕ್ಷೆ ಕೊಡ್ತಕ್ಕಂಥದ್ದನ್ನ ನಾವು ಮುಂದೆ ತರಬೇಕಾಗತ್ತೆ ಅಷ್ಟೇ. ಅವ್ರ ಜಾತಿ ನೋಡಿ, ಧರ್ಮ ನೋಡಿ ತರ್ತಕ್ಕಂಥದ್ದು ಅದು ಸಂಪ್ರದಾಯ ಅಲ್ಲ. ಆದ್ರೆ ಈ ಏನು ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ 10 ವರ್ಷದ ಹಿಂದೆನೆ, ಯಾಕೆಂದ್ರೆ ನಾವು ಅವಾಗ ವಿರೋಧ ಪಕ್ಷದಲ್ಲಿದ್ವಿ, ಇದನ್ನ ಸಮಾನತೆ ತರ್ತಕ್ಕಂಥದ್ದು ವಿಚಾರಗಳನ್ನ, ಮತ್ತೆ ಹೊರಗಡೆಗೆ ಕೆಲವು ವಿಚಾರಗಳನ್ನ ಚರ್ಚೆಗೆ ಬಂದಾಗ ಅದನ್ನ ಗಮನ ತಗೊಳ್ತಕ್ಕಂಥದ್ದು. ಈಗ ಮಾದರ ಕ್ರಿಶ್ಚಿಯನ್ಸು ಅಂತ ಹೇಳಿ ಬಂತು. ನಾನೇ ಮೊನ್ನೆ ಒಂದು ಬಸವಣ್ಣವರ ಒಂದು ಯಾತ್ರೆ ನಡೀತಾ ಇದೆ, 4ನೇ ತಾರೀಕು ಸಮಾರೋಪ, 5ನೇ ತಾರೀಕಲ್ಲಿ ಇದರಲ್ಲಿದೆ, ಇಲ್ಲಿ ಪ್ಯಾಲೇಸ್ ಅಲ್ಲಿ. ಅಲ್ಲಿ ಎಲ್ಲಾ ಸ್ವಾಮೀಜಿಗಳು ಇದ್ರು, ಬಹಳ ಜನರಿದ್ರು. ಅವ್ರ ಎದುರುಗಡೆನೆ ನಂಗೆ ಚಿತ್ರದುರ್ಗ ಸ್ವಾಮೀಜಿ ಅವರು ಹೇಳಿದ್ರು, ಮಧುವರೇ ದಯವಿಟ್ಟು ನೀವು ಕೂಡ ಮಂತ್ರಿ ಆಗಿದ್ದೀರಿ, ನೀವು ಕೂಡ ಮಾತಾಡ್ತಕ್ಕಂಥ ಹಕ್ಕಿದೆ, ದಯವಿಟ್ಟು ನಾಳೆ ಮಂತ್ರಿಮಂಡಲದಲ್ಲಿ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ಕ್ರಿಶ್ಚಿಯನ್ ಅಂತ ಪದನ ತೆಗಿಬೇಕು ಅಂತ. ನನಗೂ ಅದು ಸರಿ ಅನಿಸ್ತು. ಅದಾದ್ಮೇಲೆ ನಾ ಕ್ಯಾಬಿನೆಟ್ ಅಲ್ಲಿ ನಾನು ಕೂಡ ಬೇರೆಯವರೆಲ್ಲರೂ ಮಾತಾಡ್ದಂಗೆ ನಾನು ಕೂಡ ಹೇಳಿದವನ್ನೇ, ಜಾತಿನೇ ಒಂದು ಧರ್ಮಕ್ಕೆ, ಒಂದು ಧರ್ಮದಲ್ಲಿ ಉಪಜಾತಿಗಳಿರ್ತಾವೆ, ಒಂದು ಜಾತಿನ ಹೋಗಿ ಬೇರೆ ಧರ್ಮಕ್ಕೆ ತರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಅದು ಜನರಲ್ಲಿ ಚರ್ಚೆನೂ ಕೂಡ ಬಂದಿದೆ. ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಇದನ್ನು ಚರ್ಚೆ ಮಾಡಬೇಕು ಅಂದಾಗ ಮೊನ್ನೆ ಪಾಪ ಶಿವರಾಜ್ ತಂಗಡಗಿರಿ ಇವರನ್ನು ಅಷ್ಟು ಆ ಕಡೆಯಿಂದ ಈ ಕಡೆ ಕೂರಿಸಿ ಅವ್ರು ಹೇಳಿದ್ರು ಹಿಂಗಿದೆ ಅಂತ. ಇಲ್ಲ ಸರ್, ಇದು ಜನರೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ, ಜನರೇ ಕೊಟ್ಟಿರೋದು. ಜನರು ಏನ್ ಮಾಡ್ತಾರೆ, ಹೇಳ್ತಾರೆ ಹಿಂಗೆ ನಮ್ದು ಹಿಂಗೆ ಬರ್ಸಿ ಅಂತ. ಈಗ ಯಾರೊಬ್ರು, ಈಗ ಇಳವಾಸು ಕೇರಳದಲ್ಲಿ ಅವ್ರು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ, ನಾವು ಇಳವ ಕ್ರಿಶ್ಚಿಯನ್ಸ್ ಅನ್ಬಿಡ್ತಾರೆ. ಸೊ ಅದು ಸಂಬಂಧನೇ ಬರಲ್ಲ. ಇಳವಾಸು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದ ಕ್ರಿಶ್ಚಿಯನ್ಸ್ ಆಗ್ತಾರೆ. ಸೊ ಇಂಥ ಚರ್ಚೆ ಬಂದಾಗ ಗೊಂದಲ ಸೃಷ್ಟಿ ಆಗುತ್ತೆ, ನಮ್ಮಿಂದ ಆಗೋದು ಬೇಡ ಅಂತ ಹೇಳಿ ಅದನ್ನ ಇಲ್ಲ ಕ್ರಿಶ್ಚಿಯನ್ಸ್ ಪದ ತೆಗಿಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಬಟ್ ಬಿಜೆಪಿ ಅವರು ಹೇಳಿರೋದೆಲ್ಲ ಸತ್ಯ, ಚಾನ್ಸೇ ಇಲ್ಲ ಅವ್ರ ಅಪನಾಣಗಳು, ತಿಳ್ಕೊಬಿಡಿ. ಅವ್ರು ಏನ್ ಗೊತ್ತನೋ ಏನಾದ್ರೂ ಮಾಡಿ ಅವ್ರು ಈ ಗ್ಯಾರಂಟಿಗಳ ಬಗ್ಗೆ ನಾವು ಪದೇ ನಂಗೂ ಮಾತಾಡಕ್ ಬೇಜಾರು. ಯಾಕೆಂದ್ರೆ ನಮಗೇನಂದ್ರೆ ಸಂತೋಷ ಜನರಿಗೆ ತಲುಪಿದೆ ಅಂತ. ಇವರೇ ಧಿಕ್ಕರಿಸ್ತಾ ಇದ್ರಲ್ಲ, ಇವರು ಎಷ್ಟು ರಾಜ್ಯದಲ್ಲಿ ಗ್ಯಾರಂಟಿನ ತಗೊಂಡು ಅನುಷ್ಠಾನ ಮಾಡಿದಾರೆ ಹೇಳಿ ನೋಡೋಣ. ಅಲ್ಲ, ಮಾದರಿ ಅಲ್ಲ, ಬಾಯಲ್ಲಿ ಹೇಳಿ ಮಾಡೇ ಇಲ್ಲ ಇವರು, ಬರೀ ಸುಳ್ಳು ಓಟ್ ಹಾಕ್ಸ್ಕೊಂಡು ಸುಮ್ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವರು. ನಾವು ಮತ ಹಾಕ್ಸ್ಕೊಂಡು ಇವತ್ತು ಅನುಷ್ಠಾನ ಮಾಡಿದ್ವಿ. ಅದಕ್ಕೆ ಟೀಚರ್ಸ್ ಬಳಕೆದು ನಾನು ಫಸ್ಟ್ ಕೂಡ ಹೇಳಿದೆ, ಶೈಕ್ಷಣಿಕವಾಗಿ ಮಕ್ಕಳಿಗೆ ತೊಂದರೆ ಆಗ್ತದೆ, ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಾಡಕ್ ಹೋಗ್ಬೇಡಿ, ಏನು ಟೀಚರ್ಸ್ನ ಬಳಕೆ ಮಾಡಬೇಡಿ. ಬಟ್ ದೇರ್ ಇಸ್ ನೋ ಅದರ್ ಸಿಸ್ಟಮ್ ನಮ್ದ್ರಲ್ಲಿ. ನಮಗೆ ಬೇರೆ ನಿಮಗೆ ಕ್ಲಾರಿಟಿ ಬರಬೇಕಂದ್ರೆ ಇನ್ಯಾವುದಾದ್ರು ಸಿಸ್ಟಮ್ ಇದ್ರೆ ದೆನ್ ಮಾನ್ಯ ಮುಖ್ಯಮಂತ್ರಿಗಳಿದ್ರು, ಇಲ್ಲ ಮಧು ಹಿಂಗೆ ಆಗುತ್ತೆ, ತೊಂದರೆ ಆಗುತ್ತೆ, ಟೀಚರ್ಸ್ನ ಹಾಲಿಡೇಲಿ ಬಳಕೆ ಮಾಡ್ಕೊಳ್ಳೋಣ, ಅವ್ರಿಗೆ ಹೆಚ್ಚುವರಿ ಹಣವನ್ನ ವ್ಯವಸ್ಥೆ ಕೊಡಬೇಕು, ಅದು ಗೌರವಧನ ಕೊಡಬೇಕು, ಅದನ್ನ ಕೊಟ್ಬಿಟ್ಟು ಮಾಡೋದು. ಈಗ ಆಯ್ತು, ಬಿಜೆಪಿಯವ್ರು ಜಾತಿ ಗಣತೆ ಅಂತೇಳಿ ಸುಳ್ಳು ಹೇಳ್ತಾ ಇದಾರಲ್ಲ, ಯಾಕೆ ಅವರಿಗೆ ಸಮಾಜದಲ್ಲಿ ಸಮಾನತೆ ತರ್ತಕ್ಕಂಥ ಪರಿಜ್ಞಾನ ಇಲ್ಲ ಬಿಜೆಪಿ ಅವರಿಗೆ? ಇವ್ರು ಎಷ್ಟು ಅಂತ ಹೇಳಿದ್ರೆ ಟ್ರಂಪ್ನ ಹೋಗಿ ಶೇಕ್ ಹ್ಯಾಂಡ್ ಹೊಡಿತಾರೆ, ಅವನು ಉಲ್ಟಾ ಹೊಡೆದ ತಕ್ಷಣ ಇಲ್ಲಿ ಚೈನಾ ಹೋಗ್ತಾರೆ, ಚೈನಾದಿಂದ ನಾವು ಟಿಕ್ ಟಾಕ್ ಅದು ಇದು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಏನು ಹೋಗಿ ಅವ್ರದ್ದು ಏನು ಅವ್ರ ಹಾವಭಾವ ನೀವು ನೋಡಿದ್ರಲ್ಲ. ಮಾಡಬಾರ್ದು ಅಂತ ಹೇಳಲ್ಲ, ನಮ್ಮ ಪ್ರಧಾನ ಮಂತ್ರಿ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡೋದಕ್ಕೆ ಎಲ್ಲಾ ಪ್ರಜೆಗಳಿಗೂ ಇದೆ. ಅದು ಬಿಜೆಪಿಯವ್ರು ಮಾಡಿದಾರ? ಅದಕ್ಕೆ ಹೇಳೋದು, ಬಿಜೆಪಿಯವರ ಚಿಂತನೆ, ಖಂಡನೆ, ಅವರ ಸಿಸ್ಟಮ್ ಏನಿದೆಯಲ್ಲ, ಕಟ್ಟುವಾಗಿ ನಾವು ಖಂಡನೆ ಮಾಡಬೇಕು, ದ್ವೇಷ ಮಾಡಬೇಕು, ಅದನ್ನ
ತಳಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ. ಅದನ್ನ ನಾನು ಮಾಡೇ ಮಾಡ್ತೀನಿ ನಮ್ಮ ಇದೊಳಗೆ. ಸುನಿಲ್ ಕುಮಾರ್ ನೇತೃತ್ವದ ಹಿಂದುಳಿದ ವರ್ಗಗಳ ಬಿಜೆಪಿ ಹಿಂದುಳಿದ ವರ್ಗಗಳ ನಾಯಕರ ನಿಯೋಗ ಹೋಗಿ ಭೇಟಿ ಕೊಟ್ಟು ಅಂದ್ರೆ ಮನವಿ ಕೊಟ್ಟು ಇದನ್ನ ಕೈ ಬಿಡಿ, ಜಾತಿ ಗಣತಿ ಬೇಡ ಅನ್ನೋ ಅದು ಸರ್ಕಾರದಿಂದ ನಾಮಿನೇಟ್ ಮಾಡಿರೋದ, ಸರ್ಕಾರದಿಂದ ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥ ಕಮಿಟಿನ, ಅದು ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥ ಮಂಜುನಾಥ್ ನಾಯ್ಕ ಅವ್ರದ್ದಿದೆ, ಅವ್ರು ಮಾಡ್ತಾರೆ. ಬಿಜೆಪಿ ಅವ್ರದ್ದು ಮಾಡಿದ ತಕ್ಷಣ ನೀವು ಅದನ್ನೇ ನನಗೆ ಕೇಳ್ತೀರಿ. ವಿರೋಧ ಮಾಡ್ತಾ ಇದಾರಲ್ಲ ಅವ್ರು ಬಿಜೆಪಿ ಅವ್ರಿ, ಅವ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಧಿಕಾರ ಬಂದ ತಕ್ಷಣ ಸಗಣಿ ತಿನ್ನಕ್ ಹೋಗ್ತಾರೆ. ಬೇರೆ ಸಂದರ್ಭ ಅದೇ 40%. ನೆಕ್ಸ್ಟ್ ಅಧಿಕಾರ ಇಲ್ಲ ಅಂದ ತಕ್ಷಣ ಈ ತರ ಕೆಟ್ಟ ಬುದ್ಧಿ ತೋರಿಸ್ತಕ್ಕಂಥದ್ದು ಅವ್ರ ಸ್ವಭಾವ. ಅವ್ರದ್ದು ಯಾರಿಗೆ ಯಾವ ಕಾರ್ಯಕ್ರಮ ಬರ್ರಿ, ಎಷ್ಟು ಕಾರ್ಯಕ್ರಮನ ಬಡವರಿಗೆ ಕೊಟ್ಟಿದ್ದಾರೆ ಹೇಳ್ರಿ, ಎಷ್ಟು ಜನರಿಗೆ ಭೂ ಹಕ್ಕನ್ನ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಕಿತ್ತಾರ ಹೇಳ್ತೀನಿ ಬೇಕಾದ್ರೆ ನಂತರ ಇದು ಲೆಕ್ಕ ಶಿವಮೊಗ್ಗದಿಂದನೇ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಹೇಳೋದು ಏನು, ಈ ಸಾಮಾಜಿಕ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ, ನಮ್ಮನ್ನ ಅಳತೆ ಮಾಡಬೇಕು, ಎಲ್ಲೆಲ್ಲಿದ್ದೀವಿ ನಾವು, ಯಾವ ಸಂದರ್ಭದಲ್ಲಿದ್ದೀವಿ, ಸಾಮಾಜಿಕವಾಗಿ ಅವಶ್ಯಕತೆ ಇದೆ. ಅದು ಕಾಂಗ್ರೆಸ್ ಪಕ್ಷದ, ನಮ್ಮ ದೇಶದಲ್ಲೂ ಕೂಡ ಮಾನ್ಯ ರಾಹುಲ್ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಸಿದ್ದರಾಮಯ್ಯ ಕನಸು ಕೂಡ, ಯಾಕೆಂದ್ರೆ ಸಮಾನತೆಯನ್ನು ತರಬೇಕು. ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ, ನಾನು ಶಿಕ್ಷಣ ಸಚಿವನಾಗಿ ಸಾಕಷ್ಟು ಸುಧಾರಣೆ ತಂದೆ, ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ. ಯಾಕೆ ಮಾಡ್ತೀವಿ ಇದನ್ನೆಲ್ಲ? ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡ್ಬೇಕಂತ ಹೇಳಿ. ಪಾಪ ನೀವೇನ್ ಮಾಡ್ತೀರಿ, ಬಿಜೆಪಿ ಕೇಳ್ತಾರೆ ಅಂತ ನಮಗೆ ಕೇಳ್ತೀರಿ, ಆದ್ರೆ ಬಿಜೆಪಿಗೆ ಉತ್ತರ ಕೊಡೋದಕ್ಕೆ ನಾನು ಮಂತ್ರಿ ಮಾಡಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಮಕ್ಕಳಿಗೆ ಇಲಾಖೆಯನ್ನ ಶಿಕ್ಷಣವಾಗಿ ನಡೆಸಲಿಕ್ಕೆ ಮತ್ತೆ ಈ ಸಂದರ್ಭದಲ್ಲಿ ಶಿಕ್ಷಕರನ್ನ ಈ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು. ಬಿಜೆಪಿಯವರು ಏನಾದ್ರು ಪ್ರಶ್ನೆ ಏನೇನು ಹಾಕ್ತಾರಲ್ಲ ಅದೆಲ್ಲ ನರೇಂದ್ರ ಮೋದಿ ಅವರಿಗೆ ಅನ್ವಯ ಆಗ್ತದೆ ಹೊರತು ನಮಗಾಗುತ್ತೆ. ಈಗ ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರ ಅಂದ್ರೆ 40ಕ್ಕೂ ಹೆಚ್ಚು ಜೋಡಿ ಜಾತಿಗಳನ್ನ ಕ್ರಿಯೇಟ್ ಮಾಡಿದಂತಹದ್ದು, ಅದೇ ಕೂಡ ಮೇನ್ ಆಗಿ ಗೊಂದಲ ಅಗೇನ್ ತೆಗೆದಾಯ್ತು. ನಂಬರ್ 1 ಗೊಂದಲ ಮಾಡಿದ್ದು ಇವರಲ್ಲ, ಜನರೇ ಕೇಳಿದಾಗ ಏನ್ ಮಾಡ್ತೀರಾ ನೀವು? ಈಗ ಬಂದು ಕೇಳ್ತಾರೆ, ಈಗ ನೀವು MD ಅಲ್ಲಿ ಕೆಲಸ ಮಾಡ್ತೀರಿ, ಸರ್ ನಮಗೊಂದು ಇದು ನನಗೆ ಜನರಲ್ ಮ್ಯಾನೇಜರ್ ಕೊಡಿ. ಇಲ್ಲಮ್ಮ ಜನರಲ್ ಮ್ಯಾನೇಜರ್ ಕೊಡಕ್ಕಾಗಲ್ಲ, ನೀನು ಅಸಿಸ್ಟೆಂಟ್ ಮ್ಯಾನೇಜರ್ ಆಯ್ತು, ಇನ್ ಬಿಟ್ವೀನ್ ಕೊಡು ಅಂತ ಹೇಳಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂದ್ರೆ ಏನು, ಜನರಲ್ ಮ್ಯಾನೇಜರ ಒಂದು ಸೃಷ್ಟಿ ಮಾಡಿಕೊಡ್ತಾರೆ. ಈ ತರ ಕೆಲವು ವಿಚಾರಗಳನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು. ಆಮೇಲೆ ನಾನು ರಾಜ್ಯದ ಜನರಿಗೆ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಯಾವುದೇ ತರದ ಸ್ವಾರ್ಥ ಆಗಲಿ, ಇಲ್ಲ ಯಾರ್ದೋ ವಿರುದ್ಧ ದ್ವೇಷ ಆಗಲಿ, ಧರ್ಮ ಜಾತಿ ಇದೆಲ್ಲ ಏನ್ ಗೊತ್ತಾ, ಯಾರು ನಾವು ಅರ್ಜಿ ಹಾಕೊಂಡು ಬರಲ್ಲ. ಅನಿವಾರ್ಯವಾಗಿ ನಮ್ಮ ಈ ವ್ಯವಸ್ಥೆಯಲ್ಲಿ ನಾವು ಹುಟ್ಟಿರ್ತೀವಿ, ನಮ್ಮ ತಂದೆ ತಾಯಿಯವ್ರ ಹುಟ್ಟ, ಅವ್ರು ಯಾವ ಜಾತಿ ಧರ್ಮದಲ್ಲಿ ಇರ್ತಾರೆ. ಆಮೇಲೆ ಆಯ್ಕೆ ಮಾಡ್ತಾನೆ ಬುದ್ಧ, ಆಯ್ಕೆ ಮಾಡಿರ್ತಾನೆ. ವಿರೋಧ ಮಾಡೋದಕ್ಕೆ ನೆಪ ಅಂತಾನೆ 100% ಬಿಜೆಪಿಯವರಿಗೆ ನೆಪ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೆಪ. ಟ್ರಂಪ್ ಕೇಳಕ್ ಹೇಳಿ 1 ಲಕ್ಷ ಮಾಡಿದ್ದಾರೆ ವೀಸಾನ, ಕೈ ಹಿಡ್ಕೊಂಡು ಚಾಯ್ ಪೇ ಚರ್ಚಾ ಅಂತ ಹೇಳಿ ಇಲ್ಲಿಂದ ಓಡೋಗ್ಬಿಟ್ಟಿದ್ರು. ಏನ್ ಹಂಗೆ ಹಿಂಗೆ ಹಗ್ ಮಾಡೋದು ಅಂದ್ರೆ ಏನು, ಊರು ತುಂಬಾ ಎಲ್ಲ ಪ್ರೈಮ್ ಮಿನಿಸ್ಟರ್ನ ಕತೆ ಏನ್ರಿ? ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ, ಇಲ್ಲಿಂದ ಆಯಿಲ್ ನಮ್ಮ ಹೆಸರಲ್ಲಿ ತಗೊಳ್ಳೋದು, ಅಲ್ಲಿ ಹೋಗಿ ರಿಲಯನ್ಸ್ ಅವ್ರು ಸೇಲ್ ಮಾಡ್ತಾರೆ ಅಂತ. ಇದನ್ನೆಲ್ಲ ಬೇಕಲ್ಲ. ನೀವು ಬಿಜೆಪಿಯವ್ರು ಕೇಳಿದಕ್ಕೆ ನನಗೆ ಕೇಳಕ್ ಹೋಗಬೇಡಿ, ನಮಗ್ ಕೇಳಿ. ನಾವು ಮಾಡಿರ್ತಕ್ಕಂಥ ಕಾನೂನ ನಾವು ಹೇಳ್ತೀವಿ. ಈಗ ಶಿಕ್ಷಣ ಮಂತ್ರಿಯಾಗಿ ಶಿಕ್ಷಕರ ವಲಯಕ್ಕೆ ಕೂಡ ಅದರ ವರ್ಕ್ ಲೋಡ್ ಜಾಸ್ತಿ ಆಗ್ತಿದೆ. ಇಲ್ಲ ಒಂದ್ ನಿಮಿಷ ಇಲ್ಲ, ನೀವು ವರ್ಕ್ ಲೋಡ್ ನಾನು ಹೇಳ್ತೀನಿ ಕೇಳಿ. ಇಲ್ಲ ಒಂದ್ ನಿಮಿಷ, ಒಂದು ನೈತಿಕ ಸ್ಥೈರ್ಯ ಕೂಡ ಶಿಕ್ಷಕರ ವಲಯ. ನೀವು ನೋಡಿ, ನಾವು ಹೇಳ್ತಾ ಇದೀವಿ, ನಾನು ಅಸೋಸಿಯೇಷನ್ಸ್ ಜೊತೆಗೆ ಮಾತಾಡಿದೀವಿ. ಅವರಿಗೆ ಎಷ್ಟು ಕೆಲಸ ಕಾರ್ಯಗಳನ್ನ ಮುಂಚೆ ಇತ್ತಲ್ಲ, ವರ್ಕ್ ಲೋಡ್ ಅಂತ, ಅದು ಅಷ್ಟೇ ಹೇಳ್ತೀನಿ ಕೇಳಿ. ಯಾಕೆ ಇವ್ರ ಅಧಿಕಾರದಲ್ಲಿ ಇದ್ದಾಗ ವರ್ಕ್ ಲೋಡ್ ಇರ್ಲಿಲ್ವಂತ ಟೀಚರ್ಸ್ಗೆ. ಮೊನ್ನೆ C&R ಚೇಂಜ್ ಮಾಡಿದ್ವಿ, 7th ಪೇ ಕೊಟ್ವಿ. C&R ಚೇಂಜ್ ಮಾಡಿದ್ ಯಾವಾಗ? ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ 2017 ಸಿದ್ದರಾಮಯ್ಯ ಇದ್ರಲ್ಲಿ ಬಂದಾಗ ಪಾಪ ಅವರು ಸ್ಟ್ರೈಕ್ ಮಾಡಕ್ ಆಗ್ಲಿಲ್ಲ. ಮೊನ್ನೆ ಕುತ್ಕೊಂಡು ಎಷ್ಟು ಸಮಸ್ಯೆ ಮಾಡಿದ, ಇದು ಬದಲಾವಣೆ ಕಾಪಿ ಹೊಡಿಯಕ್ ಬಿಟ್ಟಿದ್ರಲ್ಲ 3 ವರ್ಷ. ಅದನ್ನ ಹೇಳಿದ್ರ ನಿಮ್ ಮಕ್ಕಳನ್ನ ಕಳ್ಳರನ್ನ ಕೋಕರನ್ನ ಬಿಡ್ತಾ ಇದ್ರು ಪಾಸ್ ಮಾಡಿ. ಈಗ ಅದನ್ನ ನಿಲ್ಸಿ 79% ತಿಳ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ನೆಕ್ಸ್ಟ್ ಟೈಮ್ ಟಾರ್ಗೆಟ್ ಕೊಡ್ತಾ ಇದ್ದೀನಿ, ನೀವೆಲ್ಲ 75% ಪಾಸ್ ಆಗ್ಬೇಕಂತ. ನಾವು ಇದೇ ವರ್ಷ ಅದೇ ಮಕ್ಕಳು, ಅದೇ ವರ್ಷ ಅದೇ ಟೀಚರು, ಅದೇ ಶಾಲೆ, ಅದೇ ಸರ್ಕಾರಿ ಶಾಲೆ. ಮತ್ತೆ ಇದೆಲ್ಲ ಸಕ್ಸಸ್ಫುಲ್ ಅಲ್ಲನ್ರಿ? ಅದಕ್ಕೆ ನಾನು ಹೇಳ್ತಾ ಇರೋದು, ವರ್ಕ್ ಲೋಡ್ ಇದೆ, ಅದಕ್ಕೋಸ್ಕರನೇ ಫೇಶಿಯಲ್ ಅಟೆಂಡೆನ್ಸ್ ತರ್ತಾ ಇದೀವಿ, ಸ್ಯಾಟ್ಸ್ ನ ಚೆನ್ನಾಗಿ ಅಪ್ಡೇಟ್ ಮಾಡ್ತಾ ಇದೀವಿ. ಏನಿಲ್ಲ, ಬೆಳಗ್ಗೆ ನಾನು ಇಷ್ಟೊತ್ತು ಮಾತಾಡಿಸ್ಟಿಗೆ ನನ್ನ ಸ್ಕೂಲ್ ಅಪ್ಡೇಟ್ ಆಗ್ಬಿಡುತ್ತೆ ಆಟೋಮೆಟಿಕಲಿ. ನೆಕ್ಸ್ಟ್ ಪಾಠ ಹೇಳ್ಕೊಡೋದೆ ಮಕ್ಕಳಿಗೆ ಮಾರಲ್ ಸೈನ್ಸ್ ತರ್ತಾ ಇದೀವಿ. ಯಾಕೆ? ಮಾನವೀಯತೆಯ ಮೌಲ್ಯವನ್ನ ತರಬೇಕು ಅಂತ ಹೇಳಿ. ಅದೇ ಬಟ್ ಏನೇ ಆಗ್ಲಿ, ನಾನು ಐ ಡೋಂಟ್ ಡೈವರ್ಟ್. ನೀವು ಬಂದಿದ್ದು ಮೇನ್ ಆಗಿ ನೀವೇನು ಇವತ್ತು ಸಮೀಕ್ಷೆ ನಡೀತಾ ಇದೆ ಅದು ಅರ್ಥಪೂರ್ಣವಾಗಿ ಆಗೋದಕ್ಕೆ ನಾನು ಜನರಿಗೆ ಮನವಿ ಮಾಡೋದು, ಇದು ಬಹಳ ಒಂದು ದೊಡ್ಡ ಅವಶ್ಯಕತೆ ಇರತಕ್ಕಂತ ಒಂದು ಬೆಳವಣಿಗೆ.
ಇದನ್ನ ನಾವು ಉಪಯೋಗ ಮಾಡ್ಕೋಬೇಕು. ನಮಗೆ ಮಾಡಿರೋದು ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂಥದ್ದು. ಸಾಮಾನ್ಯ ಜನರು ಇದು ತಗೊಂಡಾಗ ನಮಗೆ ಕರೆಕ್ಟ್ ಆಗಿ ಲೆಕ್ಕ ಸಿಕ್ಕಾಗ ಯಾರ್ಯಾರಿಗೆ ಏನೇನು ವ್ಯವಸ್ಥೆಯನ್ನ ಕೊಡಬೇಕು, ಸರ್ಕಾರದ ಕರ್ತವ್ಯಗಳು ಏನು ಅಂತ ಹೇಳಿ ಅದು ಎದ್ದು ಕಾಣಿಸ್ತದೆ. ಇವರು ಬಿಜೆಪಿಯವರು ಏನಾದರೂ ಅವ್ರಿಗೆ ಮಾನ ಮರ್ಯಾದೆ ನಿಜವಾಗ್ಲೂ ಇದ್ರೆ, ಅವರಿಗೆ ಭಾರತಾಂಬೆ ಅಂತ ಬಾಯಿ ತುಂಬಾ ಏನಾದ್ರು ಹೇಳೋದಿದ್ರೆ, ಪುಕ್ಷಟ್ಟೆ ಇಲ್ಲಿಂದ ಟ್ಯಾಕ್ಸ್ ಕಲೆಕ್ಷನ್ ತಗೊಂಡು ಹೋಗಲ್ಲ ಸುರಿತಾರಲ್ಲ, ನಮ್ಮ ರಾಜ್ಯಕ್ಕೆ ಎಷ್ಟು ಬರುತ್ತೆ ಅಂತೇಳಿ ಎಷ್ಟು ಹೊಡ್ತಾ ಇದೆ ಗೊತ್ತಾ. ನನ್ನ ಇಲಾಖೆಯಲ್ಲಿ ನೀವು ಇದನ್ನೆಲ್ಲ ತೋರಿಸಲ್ಲ, ನೀವು ತೋರಿಸ್ಬೇಕು. 2800 ಒಂದು ಚೈಲ್ಡ್ಗೆ ಪರ್ ಚೈಲ್ಡ್ ಬರುತ್ತೆ. ಆದ್ರೆ ಬೇರೆ ರಾಜ್ಯಗಳಿಗೆ 7,000 ಕೊಡ್ತಾ ಇದ್ದಾರೆ, 6,000 ಕೊಡ್ತಾ ಇದ್ದಾರೆ, 5,800. ಯಾಕೆ? ಆದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ನನಗೇನು ಕಮ್ಮಿ ಮಾಡಿಲ್ಲಲ್ಲ. ನಾನು ಅಧಿಕಾರಕ್ಕೆ ಬಂದಾಗ 33,500 ಕೋಟಿ ಇಂಟ್ರಿಮ್ ಬಜೆಟ್ ಹಾಕಿದಾಗ ಸಿಎಂ ಸಿದ್ದರಾಮಯ್ಯ ನಮ್ಮ ಅಧಿಕಾರ ಬಂದ ತಕ್ಷಣ 37,500 ಕೋಟಿ. ಇವತ್ತು ನಮ್ಮ ಸರ್ಕಾರದಲ್ಲಿ 44,000 ಕೋಟಿ. ಹೆಂಗೆ ಅದು ಕಮ್ಮಿ ಆಗುತ್ತೆ? ದುಡ್ಡಿಲ್ಲ ಅಂತೇಳಿ ಹೆಂಗೆ ಹೇಳ್ತೀರಾ? ನಮ್ಮ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ 500 KPS, ಈಗ 800 ಹೆಂಗ್ ಮಾಡಿದೆ ನಾನು? ಟೀಕಾ ಟಿಪ್ಪಣಿಗಳನ್ನ ಒಬ್ಬ ವ್ಯಕ್ತಿಗತವಾಗೂ ಕೂಡ ನನ್ನ ಬಗ್ಗೆ ಮಾತಾಡಿದ್ರಲ್ಲ, ಅದೇ ನಮ್ಮ ಮಕ್ಕಳು ಉತ್ತರ ಕೊಟ್ರಲ್ಲ ಬಿಜೆಪಿಯವರಿಗೆ, ನಾಚಿಕೆ ಆಗಬೇಕು. ಮಕ್ಕಳು ಪಾಸ್ ಆಗಿ ಉತ್ತರ ಕೊಟ್ರಲ್ರಿ ಇವರಿಗೆ. ಅದು ನನಗೆ ಗೊತ್ತಿರೋ ಪ್ರಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಮತ್ತೆ ಟೀಚಿಂಗ್ ಬಂದ್ಬಿಡ್ತಾರೆ. ಟೀಚರ್ಸ್ ದೇ ಆರ್ ನಾಟ್, ನೀವು ಇದು ಪ್ರಶ್ನೆ ಹಾಕಿದಾಗ ಯಾರೋ ಒಂದು 10 ಜನರು ಟೀಚರ್ಸ್ ಕೇಳ್ಬೋದು. ಆದ್ರೆ ಅವರಿಗೆ ಕರ್ತವ್ಯ, ಇದು ನಮ್ಮ ದೇಶದ ಕರ್ತವ್ಯ. ಆಯ್ತು, ನನಗಿಷ್ಟ ಇಲ್ಲ ಸಮೀಕ್ಷೆ, ನನ್ನ ಮನೇಲಿದ್ರು ನಾ ಕೊಡಲ್ಲ ಅಂದ್ಬಿಟ್ರೆ ನನ್ನ ಹಕ್ಕನ್ನ ನಾನೇ ಹಾಳು ಮಾಡ್ಕೊಂಡಂಗೆ, ಹೌದಲ್ಲ? ಸೊ ಇದೆಲ್ಲರೂ ಕೂಡ ಸೇರಿ ಮಾಡಬೇಕಾಗ್ತದೆ. ಆದರೆ ನನಗೆ ಬಹಳ ಸಂತೋಷ ಏನಂದ್ರೆ, ನೀವು ಕೇಳಿದ್ರಲ್ಲ, ಫಾರ್ ದ ಫಸ್ಟ್ ಟೈಮ್ ಯಾವುದೋ ಮೀಡಿಯಾದವ್ರು ನಮಗೆ ಹೇಳಿದ್ರು ಸೋಶಿಯೋ ಎಕನಾಮಿಕಲ್ ಅಂತ. ಈಗಾದ್ರೂ ಅದನ್ನ, ಯಾಕೆಂದ್ರೆ ಇದು ಅವಶ್ಯಕತೆ ಇರತಕ್ಕಂತ. ಜಾತಿ ಮೇಲೆ ಯಾವತ್ತೂ ಕೂಡ ಕಾಂಗ್ರೆಸ್ ರಾಜಕಾರಣ ಮಾಡಿಲ್ಲ. ಕಾರ್ಯಕ್ರಮಗಳನ್ನ ಯಾರಿಗೆ ಅವಶ್ಯಕತೆ ಇದೆ ಅವ್ರ ಮೇಲೆ ಮಾಡ್ತಾರೆ. ಇಷ್ಟೆಲ್ಲ ಹೇಳ್ತೀರಾ, ನಿನ್ನೆ ಒಕ್ಕಲಿಗರ ಸಮಾಜದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನೋಡಿ, ಒಂದು ನಿಮಿಷ, ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಜರಾಗಿದ್ರು. ಅವ್ರಿಗೆ ಒತ್ತಡ ಏರಿದ್ದಾರೆ, ಹೇಗಾದ್ರೂ ಮಾಡಿ ಜಾತಿ ಗಣತಿ ಮುಂದೂಡಿ. ನನಗೂ ಕೂಡ ನಮ್ಮ ಸಮಾಜದಲ್ಲಿ ಹೇಳ್ತಾರೆ, ಮುಂದೂಡಿ ಅಂತ ಹೇಳಿಲ್ಲ. ಈ ವಿಚಾರಗಳನ್ನ ನಾವೆಲ್ಲ ಹಿಂಗ್ ಬರೆಸಬೇಕು, ಇದನ್ನ ಬರೆಸ. ಅಲ್ಲೂ ಕೂಡ ಏನು ಒತ್ತಡ ಹೇರಿದ್ದೇನು, ನಾವು ಹಿಂದೂ ಒಕ್ಕಲಿಗ ಅಂತೇಳಿ ಬರ್ಸ್ಬೇಕಂತ. ಅದೇ ಅಲ್ಲ, ಈಗ ಸಿಎಂ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ನಾವು ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ವ್ಯವಸ್ಥೆಯಲ್ಲಿ ಕ್ಲೀನ್ ಆಗಿ ಕ್ಲಾರಿಟಿಯಾಗಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಿದ್ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದನ್ನ ನಾನು ಮತ್ತೆ ಪ್ರಶ್ನೆ ಮಾಡೋದು ತಪ್ಪಾಗ್ತದೆ. ಕಾಂಗ್ರೆಸ್ ಒಬಿಸಿ ಪ್ರೆಸಿಡೆಂಟ್ ಆಗಿ ಮಾಡಬೇಕು ಅಂತ ಇದು ಜಾತಿ ಗಣತಿ ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು. ಜಾತಿ ಗಣತಿ ಅಲ್ಲ, ಸೋಶಿಯೋ. ಯಾಕಂದ್ರೆ ಏನ್ ಗೊತ್ತಾ, ಮತ್ ನನ್ನ ಬಾಯಲ್ಲಿ ಹೇಳಿಸಿ ಆಮೇಲೆ ನಾವು ಯಾರೋ ಒಬ್ರು ಸೋಶಿಯಲ್ ಇದೆಲ್ಲ ಹಾಕ್ಬಿಡ್ತಾರೆ ಕೆಟ್ಟದಾಗಲ್ಲ, ಅದು ಬರಬಾರ್ದು. ಯಾಕಂದ್ರೆ ಇದು ಅವಶ್ಯಕತೆ. ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ಎಲ್ಲಾ ವರ್ಗದ ಜನರಿಗೆ, ಜಾತಿ ಧರ್ಮ ಎಲ್ಲಾ ವರ್ಗದವ್ರಿಗೂ ಅಷ್ಟೇ. ಡಿಫ್ರೆಂಟ್ ಕ್ಲಾಸ್ ಆಫ್ ಪೀಪಲ್, ಕೆಲವರು ಲೇಬರ್ ಕ್ಲಾಸ್ ಅಲ್ಲಿ ಇರ್ತಾರೆ, ಬೇರೆ ಬೇರೆ ಇದ್ರೊಳಗೆ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಸಮಾನತೆಯನ್ನು ತರಬೇಕು ಅಂತ ಹೇಳಿದ್ರೆ, ಇದು ಟ್ಯಾಕ್ಸೇಷನ್ ಹಾಕೋದಕ್ಕೆ, ನಾಳೆ ಸರ್ಕಾರದ ಕರ್ತವ್ಯಗಳನ್ನ ನಿಭಾಯಿಸತಕ್ಕಂತ ವ್ಯವಸ್ಥೆಗೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ. ನಿಮಗೆ ಒಂದ್ ನಿಮಿಷ ನಿಮಗೆ ಹೇಳೋದ್ರ ಅಲ್ಲ, ಡಿ ಕೆ ಶಿವಕುಮಾರ್ ನಿಮಗೆ ಹೇಳಿದ್ರ, ನೀವ್ ಯಾಕೆ ಅದು ಸೃಷ್ಟಿ ಮಾಡ್ತೀರಿ? ನಿನ್ನೆ ನೋಡಿದೆ, ಡಿ ಕೆ ಶಿವಕುಮಾರ್ ಸಿಟ್ಟು ಬಂದ್ಬಿಟ್ಟಿದೆ, ಹೋಗ್ಬಿಟ್ಟಿದ್ದಾರೆ. MB ಪಾಟೀಲ್ ಅವರು ಮೇಜೆಲ್ಲ ಏನೋ ಕುಟ್ಬಿಟ್ರೆ ಅಂತ. ಯಾವನೇ ಕುಟ್ಟಿದ್ರಿ? ನೀವು ಕ್ಯಾಮ್ರಾ ಇಟ್ಟಿದ್ರ ಅಲ್ಲಿ? ಯಾಕೆ ಇದನ್ನೆಲ್ಲ ಹಾಕ್ತೀರಾ? ಯಾರೇನು ಕುಟ್ಟಿಲ್ರಿ? ಚರ್ಚೆ ಮಾಡಿದೀವಿ, ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದೀವಿ. ಯಾವನು, ನಾನು ಹೇಳ್ತಾ ಇದ್ದೀನಲ್ಲ, ಇದು ಈ ಬಿಜೆಪಿಯವ್ರಿಗೆ ಐತಲ್ಲ, ಇವರಿಗೆ ಅದೊಂದು ಕೆಟ್ಟ ಬುದ್ಧಿ. ಅವರಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ರೆ ಇವ್ರು ಬಂದು ಏನಾದ್ರು ಒಂದು ಫಿಟ್ಟಿಂಗ್ ಇಟ್ಬಿಡ್ತಾರೆ. ಅವ್ರಿಗೆ ಅದೊಂದು ಕೆಟ್ಟ ಬುದ್ಧಿ. ಅದು ಬಿಜೆಪಿಯವರು ಕೆಟ್ಟ ಬುದ್ಧಿ ಬಿಟ್ಟಿದ್ರೆ ಈ ದೇಶದಲ್ಲಿ ಎಂತದೂ ಇಲ್ಲ. ಅದೇ ಏನಂದ್ರೆ ಅದನ್ನ ದೇರ್ ಆರ್ ಸೋ ಮೆನಿ ವೇಸ್ ಅದನ್ನ ಕಾಂಪನ್ಸೇಟ್ ಮಾಡ್ತಕ್ಕಂಥದ್ದು. ಅವ್ರಿಗೆ ಹೇಳಿದ್ರೆ ನೀವು ಕೂಡ ಕೊಡಿ, ಮಕ್ಕಳಿಗೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಹೆಂಗೆ ಚರ್ಚೆ ಮಾಡೋಣ. ಬಟ್ ಸಮೀಕ್ಷೆನ ಬಹಳ ಸೀರಿಯಸ್ ಆಗಿ ಚೆನ್ನಾಗಿ ಮಾಡಿಕೊಡಿ, ಇದು ಅವಶ್ಯಕತೆ ಇರತಕ್ಕಂಥದ್ದು. ಆಮೇಲೆ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ಅದು ಕೇಳಿದಾಗ ನಾವು ಸಹಕಾರ ಮಾಡಬೇಕಾಗತ್ತೆ. ಆಯ್ತು, ಈಗ ಇದೆಲ್ಲದೂ ಕೂಡ ಫಸ್ಟ್ ಇನಿಷಿಯಲ್ ಹೊಲಸಾಗಿದೆ ಬೊಮ್ಮಾಯಿಯವರಿದ್ದಾಗ. ನೀವು ಕರೆಕ್ಟ್ ಆಗಿ ಅದಕ್ಕೆ ನೋಡಿ, ನೀವು ಅದೆಲ್ಲ ಕೇಳೋದೇ ಇಲ್ಲ. ಅದು ಕೇಳಬೇಕು. ಇನ್ನು ಡೀಟೇಲ್ಸ್ ಬೇಕಾದ್ರೆ ಹೋಗ್ಬೋದು. ಕೆಲವು ಸಮಾಜಕ್ಕೆ 4.5 ಕೊಟ್ಟಿದ್ದಾರೆ, ಈಗ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸಮಾಜ, ನಾನು ಹೇಳೋದಿಲ್ಲ.
ಅವ್ರಿಗೆ 5 ಜಾಸ್ತಿ ಮಾಡಿದ್ದಾರೆ ಸಿದ್ದರಾಮಯ್ಯ. ನಾನು ಅದನ್ನೂ ಹೇಳಕ್ ಹೋಗಲ್ಲ, ಯಾಕಂದ್ರೆ ಚರ್ಚೆ ಮಾಡಿದ್ರೆ ಈಗ ಅದ್ರ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡ್ತೀನಿ. ಬೇಡ, ಇದು ಅವಶ್ಯಕತೆ ಇದೆ. ನಾನು ರಾಜ್ಯದ ಜನರಿಗೆ ಮನವಿಯನ್ನು ಮಾಡ್ತೀನಿ, ಕೈ ಮುಗಿದು ಇದನ್ನ ಉಪಯೋಗ ಮಾಡ್ಕೊಳ್ಳೋಣ. ನಮ್ಮ ವ್ಯವಸ್ಥೆಯನ್ನ ಸಮಾನತೆಗೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಏನು ಮನೆ ಸಿದ್ದರಾಮಯ್ಯ ಅವರು ತಗೊಂಡಿದ್ದಾರೆ, ದಯವಿಟ್ಟು ಮಾಡಬೇಕು. ಬಿಜೆಪಿಯವ್ರಿಗೆ ಕೆಟ್ಟ ಬುದ್ಧಿ ಬಿದ್ದರೆ ಇನ್ನೇನೂ ಇಲ್ಲ. ಅವರಿಗೆ ಈ ದೇಶ ಒಡೆದೇ ಇರಬೇಕು. ಅವರೊಂಥರ ಬ್ರಿಟಿಷ್ ಇದ್ದಂಗೆ, ಬ್ರಿಟಿಷ್ ಜನತಾ ಪಾರ್ಟಿ ಅನ್ನೋದು ಅದಕ್ಕೆ. ಬ್ರಿಟಿಷರ್ಸ್ ಏನ್ ಮಾಡಿದ್ರು, ಒಡೆದು ಆಳಿದ್ರು, ರಾಜುಗಳನ್ನ ಜಗಳ ಮಾಡಿಸಿದ್ರು. ಅವ್ರು ಬಂದು ಜಗಳ ಆಡ್ಲಿಲ್ಲ, ಫಸ್ಟ್ ನಮ್ಮಲ್ಲೇ ಕಚ್ಚಾಡ್ಸ್ಬಿಡೋದು, ಆಮೇಲೆ ಏನ್ ಮಾಡೋದು, ನೀವು ನಮ್ಮ ವಿರುದ್ಧ ಹರಿಹಾಯೋದು. ಇದು ಮಾಡಿದಾಗ ಏನಾಗುತ್ತೆ, ವೀಕ್ ಆಗ್ತಾರೆ, ಅವರು ಸ್ಟ್ರಾಂಗ್ ಆಗ್ತಾರೆ. ಅದು ನಮ್ಮ ದೇಶದ ಜನರು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನ್ಯಾಷನಲ್ ಲೀಡರ್ ಇಂದನೂ ಕೂಡ ಹಿಡಿದು. ಅದು ಮುಂದಿನ ದಿನಗಳಲ್ಲಿ ಜನರೇ ಉತ್ತರ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.